ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುಆತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋ ವಿನೇದುಹೂತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ. ಕಥಂ ವಾ ಪಾಂಡವೇಯಸ್ಯ ರಾಜರ್ಷೇರ್ಮುನಿನಾ ಸಹ ಸಂವಾದ ಸಮಭೂತ್ತಾತ ಯತ್ರೈಷಾ ಸಾತ್ವತೀ ಶ್ರುತಿಃ. ಶೌನಕ ಮೊದಲಾದ ಋಷಿಗಳು ಸೂತ ಪುರಾಣಿಕರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಭಾಗವತವನ್ನ 7 ದಿವಸಗಳ ಕಾಲ ಹೇಳಿದ ಅಂತ ಕೇಳಿದಾಗ ಬಹಳ ಆಶ್ಚರ್ಯವಾಗ್ತದೆ ನಮಗೆ. ಯಾಕೆ ಅಂದ್ರೆ ಶುಕಾಚಾರ್ಯರು ಅವರು ಮಹಾಯೋಗಿ, ಸಮದೃಂಗ್ ನಿರ್ವಿಕಲ್ಪಕ, ಏಕಾಂತಗತಿ, ಉನ್ನಿದ್ರಃ, ಮುಖ್ಯವಾಗಿ ಗೂಢಃ ಮೂಢ ಇವೇಯತೆ, ಯಾರಿಗೂ ಗೊತ್ತಾಗದಂತೆ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಕ್ಕಂಥವ್ರು. ಅವರನ್ನ ನೋಡಿದ್ರೆ ಉನ್ಮತ್ತ ಮೂಕ ಜಡವತ್, ಉನ್ಮತ್ತರಂತೆ, ಮೂಕರಂತೆ, ಜಡರಂತೆ ಕಾಣಿಸ್ತಾ ಇದ್ರು. ಇಂತಹ ಆ ವ್ಯಕ್ತಿಯನ್ನ ಇವರೇ ಶುಕಾಚಾರ್ಯರು ಅಂತ ಹೇಗೆ ಕಂಡು ಹಿಡಿದ್ರು ಅಂತ ಹಿಂದಿನ ಶ್ಲೋಕದಲ್ಲಿ ಕೇಳಿದ್ರು. ಹಸ್ತಿನಪುರಕ್ಕೆ ಅವರು ಬಂದಾಗ ಇವರೇ ಶುಕಾಚಾರ್ಯರು ಅಂತ ಹೇಗೆ ಜನರು ಅವರನ್ನ ಗುರುತಿಸಿದ್ರು. ಅಂತಹ ಶುಕಾಚಾರ್ಯರು ಪಾಂಡವೇಯಸ್ಯ ಅಂದ್ರೆ ಪಾಂಡವರ ಮೊಮ್ಮಗ ಪರೀಕ್ಷಿತ್ ರಾಜ. ಆ ಪಾಂಡವೇಯನಾಗಿರ್ತಕ್ಕಂತಹ ಪರೀಕ್ಷಿತ್ ರಾಜನಿಗೂ ಶುಕಾಚಾರ್ಯರಿಗೂ ಸಂಭಾಷಣೆ ಆಗಿದ್ದು ಹೇಗೆ? ರಾಜರ್ಷಿಯಾಗಿರ್ತಕ್ಕಂತಹ ಆ ಪಾಂಡವೇಯ ಶುಕಾಚಾರ್ಯರನ್ನ ಕಂಡ ಮೇಲೆ ಅವರಿಬ್ಬರಿಗೂ ಸಂಭಾಷಣೆ ಹೇಗೆ ನಡೀತು? ಅದು ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಆ ಕಾಲದಲ್ಲಿ ಪರೀಕ್ಷಿತ್ ರಾಜ ಪ್ರಾಯೋಪವೇಶಕ್ಕೆ ಅಂತ ಹೋಗಿ ಕೂತವನು. ಆ ಸಮಯದಲ್ಲಿ ಇವರಿಬ್ಬರಿಗೂ ಸಂಭಾಷಣೆ ಹೇಗೆ ನಡೀತು? ಯಾವ ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಪ್ರಶ್ನೆಗಳಿಗೆ ಭಾಗವತ ಎಂಬತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಗ್ರಂಥವನ್ನ ಅವನಿಗೆ
ಅವರು ಉಪದೇಶ ಮಾಡಿದ್ದಾರೆ. ಶ್ರೀಮದ್ ಭಾಗವತ ಅದು ಭಗವಂತನಿಗೆ ಸಂಬಂಧಪಟ್ಟ ಗ್ರಂಥ, ಸಂಹಿತಾರೂಪವಾಗಿರ್ತಕ್ಕಂತಹ ಗ್ರಂಥ. ಇಂತಹ ಗ್ರಂಥ ಪ್ರವೃತ್ತವಾಯಿತು ಅವರಿಬ್ಬರ ಸಂಭಾಷಣೆಯಲ್ಲಿ. ಅಂತಹ ಸಂಭಾಷಣೆ ಪಾಂಡವರ ವಂಶದಲ್ಲಿ ಆ ಪಾಂಡವರ ಮೊಮ್ಮಗನಾಗಿ ಹುಟ್ಟಿರ್ತಕ್ಕಂತಹ ಪರೀಕ್ಷಿತ್ ರಾಜನಿಗೂ ಶುಕಾಚಾರ್ಯರಿಗೂ ಸಂಭಾಷಣೆ ಆಯ್ತಲ್ಲ, ಅದು ಹೇಗೆ ಅನ್ನೋದು ಅವರ ಪ್ರಶ್ನೆ. ಶುಕಾಚಾರ್ಯರ ದರ್ಶನವೇ ಬಹಳ ದುರ್ಲಭವಾಗಿರ್ತಕ್ಕಂಥದ್ದು ಅಂದ ಮೇಲೆ ಅವರ ಸಂಭಾಷಣೆಯಂತೂ ಅತ್ಯಂತ ದುರ್ಲಭ ಅನ್ನೋದು ಅವರ ಅಭಿಪ್ರಾಯ. ಅವರು ನೋಡ್ಲಿಕ್ಕೆ ಸಿಗೋದಿಲ್ಲ, ಬಹಳ ದುರ್ಲಭ ಶುಕಾಚಾರ್ಯರು. ಹೀಗಿರುವಾಗ ಅವರ ಜೊತೆಯಲ್ಲಿ ಇವನು ಹೇಗೆ ಮಾತಾಡಿದ, ಅವನ ಮಾತಿಗೆ ಅವರು ಉತ್ತರವಾಗಿ ಶ್ರೀಮದ್ ಭಾಗವತವನ್ನ ಹೇಳ್ತಕ್ಕಂತಹ ಪ್ರಸಂಗ ಬಂತು. ಅಂದ್ರೆ ಕಥಂ ವಾ ಪಾಂಡವೇಯಸ್ಯ ರಾಜರ್ಷೇಹೇ ಮುನಿಗಳಾಗಿರ್ತಕ್ಕಂತಹ ಈ ಶುಕಾಚಾರ್ಯರ ಜೊತೆಯಲ್ಲಿ ಸಂವಾದ ಸಮಭೂತ್. ಆ ಸಂವಾದ ಹೇಗೆ ನಡೀತು ತಾತ ಅಂತ ಹೇಳಿ ಅವರನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ, ಸೂತ ಪುರಾಣಿಕರನ್ನ. ಪೂಜ್ಯರೇ ಅಂತ ಅರ್ಥ. ಯತ್ರ ಈಶಾ ಸಾತ್ವತಿ ಶ್ರುತಿ, ಯಾವ ಈ ಸಂಭಾಷಣೆಯಿಂದ ಇಂಥ ಸಾತ್ವತಿ ಶ್ರುತಿ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಭಾಗವತ ಗ್ರಂಥ ಅದು ಅಭ್ಯುದಯವಾಯ್ತೋ ಅಂತಹ ಒಂದು ಸಂಭಾಷಣೆ ಹೇಗೆ ನಡೀತು ಅಂತ ಪ್ರಶ್ನೆ. ಮುಂದೆ 7ನೇ ಶ್ಲೋಕ. ಸಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇಧಿನಾಂ ಅವೇಕ್ಷತೆ ಮಹಾಭಾಗಃ ತೀರ್ಥೀ ಕುರ್ವಂಸ್ತದಾಶ್ರಮಂ. ಈ ಪುರಾಣ ಭಾಗವತ ಅನ್ನೋದು ಬಹಳ ದೊಡ್ಡ ಗ್ರಂಥ. ಇಷ್ಟು ದೊಡ್ಡ ಗ್ರಂಥವನ್ನ ಹೇಳಬೇಕಾಗಿದ್ರೆ ಬಹಳ ಕಾಲ ಒಂದೇ ಕಡೆಗೆ ನಿಲ್ಲಬೇಕಾಗ್ತದೆ. ಹಾಗಾಗಿ ಬಹಳ ಹೊತ್ತು, ಬಹಳ ದಿವಸಗಳ ಕಾಲ ಶುಕಾಚಾರ್ಯರು ಒಂದು ಕಡೆಯಲ್ಲೇ ಕೂತು ಭಾಗವತವನ್ನ ಹೇಳಿದ್ದಾರೆ ಅಂತ ಗೊತ್ತಾಗ್ತದೆ. ಆದರೆ ಶುಕಾಚಾರ್ಯರು ಎಂಥವ್ರು ಅಂದ್ರೆ ಬಹಳ ಹೊತ್ತು ಒಂದು ಕಡೆಗೆ ನಿಲ್ತಕ್ಕಂಥವ್ರಲ್ಲ. ಶುಕಾಚಾರ್ಯರು ಭಿಕ್ಷಾಟನೆ ಮಾಡ್ತಾ ಯಾರ್ದಾದ್ರೂ ಒಬ್ಬರ ಮನೆಗೆ ಹೋದ್ರು ಅಂದ್ರೆ ಅವರ ಮನೆಯಲ್ಲಿ ಒಂದು ಗೋದೋಹನ ಮಾತ್ರ ನಿಲ್ತಾ ಇದ್ರು. ಆಮೇಲೆ ಅಷ್ಟರ ಒಳಗೆ ಅವರೇನಾದ್ರೂ ತಂದು ಭಿಕ್ಷೆಯನ್ನ ಹಾಕಿದರೆ ಉಂಟು, ಇಲ್ಲ ಅಂತಂದ್ರೆ ಅಲ್ಲಿಂದ ಮತ್ತೆ ಮುಂದಿನ ಮನೆಗೆ ಹೋಗಿ ಬಿಡ್ತಾ ಇದ್ರು. ಆಮೇಲೆ ಬೇಕು ಅಂತಂದ್ರೂ ಕೂಡ ಸಿಗ್ತಾ ಇರ್ಲಿಲ್ಲ ಆ ಶುಕಾಚಾರ್ಯರು. ಒಂದು ಗೋದೋಹನ ಮಾತ್ರ ಅಂದ್ರೆ ಒಬ್ಬರ ಮನೆ ಮುಂದೆ ಹೋಗಿ ನಿಲ್ಲೋದು. ಹೋಗಿ ನಿಂತು ಭವತಿ ಭಿಕ್ಷಾಂ ದೇಹಿ ಅಂತ ಕೇಳೋದು. ಭಿಕ್ಷೆಯನ್ನ ಕೊಡು ಅಂತ ಕೇಳಿದ ತಕ್ಷಣದಲ್ಲಿ ಅವರು ಬಂದು ಹಾಕಿದರೆ ಸರಿ. ಎಷ್ಟೊತ್ತು ಕಾಯ್ತಾ ಇದ್ರು ಒಬ್ಬರ ಮನೆ ಮುಂದೆ ನಿಂತು ಅಂದ್ರೆ, ಒಂದು ಹಸುವಿನ ಹಾಲನ್ನ ಕರಿಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಅವರ ಮನೆ ಮುಂದೆ ನಿಲ್ತಾ ಇದ್ರು ಅಂತ ಅರ್ಥ. ಅದಕ್ಕಿಂತ ಜಾಸ್ತಿ ನಿಲ್ತಾ ಇರ್ಲಿಲ್ಲ. ಅದೇನು ಒಂದು ಹಸುವಿನ ಹಾಲು ಕರೆಯುವ ಸಮಯ ಅಂದ್ರೆ, ಸನ್ಯಾಸಿಗಳು ಬ್ರಾಹ್ಮಣರು ಮನೆಗೆ ಬಂದಾಗ ನಾವು ಏನೇ ಕೆಲಸಗಳನ್ನ ಮಾಡ್ತಾ ಇದ್ರೂ ಕೂಡ ಆ ಎಲ್ಲ ಕೆಲಸಗಳನ್ನು ಬಿಟ್ಟು ಹೋಗಿ ಆ ಬ್ರಾಹ್ಮಣರ ಉಪಚಾರವನ್ನ ಮಾಡಬೇಕು ಅಂತ ಶಾಸ್ತ್ರ ಇದೆ. ಅದು ಎಂಥ ದೊಡ್ಡ ಕೆಲಸವೇ ಆಗಿರ್ಲಿ, ಸ್ವತಃ ದೇವರ ಪೂಜೆಯನ್ನ ನಾವು ಮಾಡ್ತಾ ಇದ್ರೂ ಕೂಡ ಮಡಿಯಲ್ಲಿ ಕೂತು ಶಾಲಗ್ರಾಮಗಳನ್ನೆಲ್ಲ ಇಟ್ಟುಕೊಂಡು ದೇವರ ಪೂಜೆಯನ್ನ ಮಾಡ್ತಾ ಇದ್ರೂ ಕೂಡ ಜ್ಞಾನಿಗಳು ಮನೆಗೆ ಬಂದ್ರೆ, ಬ್ರಾಹ್ಮಣರು ಮನೆಗೆ ಬಂದ್ರೆ ಎದ್ದು ಹೋಗಿ ಅರ್ಧದಲ್ಲೇ ಪೂಜೆಯನ್ನ ನಿಲ್ಲಿಸಿ ಎದ್ದು ಹೋಗಿ ಅವರಿಗೆ ಸತ್ಕಾರ ಮಾಡಬೇಕು, ಅವರಿಗೆ ಉಪಚಾರ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಹಾಲನ್ನ ಕರಿತಾ ಇದ್ದರೆ, ಹಸುವಿನ ಹಾಲನ್ನ ಕರಿತಾ ಇದ್ದರೆ ಆ ಹಾಲನ್ನ ಕರೆಯೋದು ಅರ್ಧದಲ್ಲೇ ನಿಲ್ಲಿಸಿ ಹೋಗಬಾರದು ಅಂತ ಶಾಸ್ತ್ರ. ಬೇರೆ ಏನು ಕೆಲಸ ಮಾಡ್ತಾ ಇದ್ರು ಕೂಡ ಅದನ್ನೆಲ್ಲ ಬಿಟ್ಟು ಅರ್ಧದಲ್ಲೇ ಹೋಗಿ ಬ್ರಾಹ್ಮಣರ ಉಪಚಾರವನ್ನ ಮಾಡಬೇಕು. ಆದ್ರೆ
ಹಸುವಿನ ಹಾಲನ್ನ ಕರಿತಾ ಇರುವಾಗ ಅರ್ಧದಲ್ಲಿ ನಿಲ್ಲಿಸಿ ಹೋದ್ರೆ ಹಸುವಿಗೆ ಕೋಪ ಬರ್ತದೆ, ಕರುವಿಗೂ ಕೋಪ ಬರ್ತದೆ. ಆ ಕರು ಕಾಯ್ತಾ ಇರ್ತದೆ. ಅದನ್ನ ಕಟ್ಟಿ ಹಾಕಿ ಹಾಲು ಕರಿತಾ ಇರ್ತೇವೆ. ಆ ಕರು ಅದನ್ನ ನಾವು ಕಾಯಿಸಬಾರದು, ಆ ಹಸುವನ್ನ ಕಾಯಿಸಬಾರದು. ಹಾಗಾಗಿ ಒಂದು ಹಸುವಿನ ಹಾಲು ಕರಿಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಅವರು ಮನೆ ಮುಂದೆ ನಿಲ್ತಾ ಇದ್ರು. ಯಾಕೆಂದ್ರೆ ಮಧ್ಯದಲ್ಲಿ ಬಿಟ್ಟು ಬರಬಾರದು, ಒಂದು ವೇಳೆ ಹಾಲು ಕರಿತಾ ಇದ್ರೆ ಅಂತ. ಅಷ್ಟರ ನಂತರ ಅಷ್ಟು ಸಮಯ ಆದ ಮೇಲೆ ಆಮೇಲೆ ಬರ್ಲಿಲ್ಲ ಅಂದ್ರೆ ಮತ್ತೆ ಹೋಗಿ ಬಿಡ್ತಾ ಇದ್ರು ಅವ್ರ ಮುಂದೆ. ಹಾಗಾಗಿ ಒಂದು ಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹ ಮೇಧಿನಾಂ ಅಂತ ಹೇಳ್ತಾ ಇದ್ದಾರೆ. ಒಂದು ಹಸುವಿನ ಹಾಲು ಕರೀಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮಾತ್ರ ಒಬ್ಬರ ಮನೆಯಲ್ಲಿ ನಿಲ್ತಾ ಇರ್ತಕ್ಕಂತಹ ಆ ಶುಕಾಚಾರ್ಯರು ಇಷ್ಟು ದಿವಸಗಳ ಕಾಲ, 7 ದಿವಸಗಳ ಕಾಲ ಒಂದೇ ಕಡೆಯಲ್ಲೇ ಕೂತು ಭಾಗವತವನ್ನ ಹೇಳಿದ್ದಾರೆ ಅಂದ್ರೆ ಆ ಪರೀಕ್ಷಿತ್ ರಾಜನ ಒಂದು ಭಾಗ್ಯ ಬಹಳ ದೊಡ್ಡದು. ಇಂತಹ ಒಂದು ಘಟನೆ ನಡಿಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತ ಘಟನೆ ಇದು. ಅವರ ಜೊತೆಗೆ ಸಂಭಾಷಣೆ ಅದೇ ದೊಡ್ಡದು. ಅದರಲ್ಲೂ ಅಷ್ಟು ದಿವಸಗಳ ಕಾಲ ಕೂತು ಅವರು ಸಂಭಾಷಣೆ ನಡೆಸಿದ್ದಾರೆ ಅಂತಂದ್ರೆ ಇದು ಹೇಗೆ ಸಾಧ್ಯ ಆಯ್ತು? ಅಷ್ಟು ಹೊತ್ತು ಅವರು ಒಂದೇ ಕಡೆಯಲ್ಲೇ ಕೂತು ಭಾಗವತವನ್ನ ಹೇಗೆ ಹೇಳಿದ್ರು? ಇದು ನಮಗೆ ಬಹಳ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದೆ. ಅವರು ಬಂದ್ರು ಅಂದ್ರೆ ಅದೇ ಪವಿತ್ರವಾಗಿಬಿಡುತ್ತೆ ಜಾಗ. ಅಂತಹ ಈ ಆಶ್ರಮವನ್ನ, ಈ ಪರೀಕ್ಷಿದ್ರಾಜನ ಆಶ್ರಮವನ್ನ ತಮ್ಮ ಪಾದಧೂಳಿಯಿಂದ ಅವರು ಹೇಗೆ ಪವಿತ್ರವನ್ನಾಗಿ ಮಾಡಿದರು? ಅವರು ಎಲ್ಲೆಲ್ಲಿ ಹೋಗ್ತಾರೋ. ಹಾ, ಗೋದೋಹನ ಅಂದ್ರೆ ಈಗ ಪೂರ್ತಿ ಹಾಲ್ ಕರಿಯೋ ತನಕ ಅಂತನಾ, ಇಲ್ಲ ಒಂದ್ಸರಿ ಹಿಂಗ ಅನ್ನೋದು ಅಂತನಾ? ಪೂರ್ತಿ ಹಾಲ್ ಕರಿಯೋ ತನಕ. ಒಂದೊಂದ್ ಹಸು ಅರ್ಧ ಕೊಡುತ್ತೆ, ಒಂದೊಂದ್ಸಲ ಹಸು 2 ಲೀಟರ್ ಕೊಡುತ್ತೆ, ಅದ್ ಹೆಂಗೆ ಅಂತ ಲೆಕ್ಕ ಅದು? ಅಂದ್ರೆ ಇವಾಗಿನ ಹಸುಗಳೆಲ್ಲ ವ್ಯತ್ಯಾಸಗಳಾಗಿದೆ. ತುಂಬಾ ಮಿಕ್ಸಿಂಗ್ ಆಗಿ ತುಂಬಾ ಹಸುಗಳಲ್ಲೇ ತುಂಬಾ ವ್ಯತ್ಯಾಸಗಳು ಬಂದಿದೆ. ಒಂದು ಸಾಧಾರಣ ಒಂದು ಹಸುವಿನ ಹಾಲು ಕರೀಲಿಕ್ಕೆ ಎಷ್ಟು ಸಮಯ ಬೇಕು ಅನ್ನೋದು ಒಂದು ಅಂದಾಜಿರ್ತದೆ. ಅಷ್ಟೊತ್ತು ತನಕ ನಿಲ್ತಾ ಇದೆ. ಸರಿ. ಒಂದು ಸಲ ಕರೀಲಿಕ್ಕೆ ಎಷ್ಟೊತ್ತು ಬೇಕು? 1 ಸೆಕೆಂಡ್ ಸಾಕು. ಅದೇ 1 ಸೆಕೆಂಡ್ ಹಂಗೆ ಅನ್ಕೊಂಡಿದ್ವಿ ನಾವು. ಇಲ್ಲ, ಅಷ್ಟ್ರಲ್ಲಿ ಇವ್ರು ಬರ್ಲಿಕ್ಕೂ ಆಗೋದಿಲ್ಲ ಒಳಗಡೆ. ಆಗಲ್ಲ, ಸಾಧ್ಯ ಇಲ್ಲ. ಈ ಶುಕಾಚಾರ್ಯರು ಎಲ್ಲೆಲ್ಲಿ ಹೋಗ್ತಾ ಇದ್ರೋ ಅವರ ಮನೆಯೆಲ್ಲ ಪವಿತ್ರವಾಗ್ತಾ ಇತ್ತು. ಜ್ಞಾನಿಗಳು ಬಂದ್ರೆ ಆ ಜ್ಞಾನಿಗಳ ಪಾದಧೂಳಿ ಅನ್ನೋದು ಪವಿತ್ರವಾದದ್ದು. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಆ ಎಲ್ಲ ಜಾಗವನ್ನ ಪವಿತ್ರ ಮಾಡ್ತಾ ಹೋಗ್ತಾ ಇದ್ರು ಅವರು. ಅದಕ್ಕೋಸ್ಕರನೇ ಹೋಗ್ತಾ ಇದ್ರು ಅವರು. ಭಿಕ್ಷಾಟನೆ ಮಾಡೋದು ಅಂತನ್ನೋದು ನೆಪ ಮಾತ್ರ. ಯಾರ ಮನೆಗೆ ಶುಕಾಚಾರ್ಯರು ಬಂದು ಭಿಕ್ಷೆಯನ್ನ ಕೇಳ್ತಾ ಇದ್ರು ಅವರ ಮನೆ ಪವಿತ್ರವಾಗಿ ಬಿಡ್ತಾ ಇತ್ತು. ಹೀಗೆ ಅವರು ಎಲ್ಲರಿಗೂ ಕೂಡ ಪಾವಿತ್ರ್ಯವನ್ನ ಉಂಟು ಮಾಡ್ಲಿಕ್ಕೋಸ್ಕರನೇ ಹೋಗ್ತಾ ಇದ್ರು. ಎಲ್ಲ ಸಂಚಾರ ಮಾಡೋದಿದೆಯಲ್ಲ, ಸನ್ಯಾಸಿಗಳು ಅವರು ಮಾಡೋದು ಸಂಚಾರ, ಅದು ಅವರಿಗೋಸ್ಕರ ಅಲ್ಲ, ಭಕ್ತರಿಗೋಸ್ಕರ. ಭಕ್ತರ ಮನೆ ಪವಿತ್ರ ಆಗಬೇಕು, ಅದಕ್ಕೋಸ್ಕರ ಜ್ಞಾನಿಗಳು ಸಂಚಾರ ಮಾಡ್ತಾರೆ. ಸಂಚಾರ ಮಾಡಿ ಅವರವರ ಪಾದಧೂಳಿಗಳನ್ನ ಎಲ್ಲೆಲ್ಲಿ ಹಾಕ್ತಾರೋ ಅದೆಲ್ಲ ಜಾಗ ಪವಿತ್ರವಾಗ್ತಾ ಬರ್ತದೆ. ಅವರ ದರ್ಶನವೇ ಪಾಪ ಪರಿಹಾರವನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ತಮ್ಮ ದರ್ಶನವನ್ನ ಕೊಟ್ಟು ಅವರ ಪಾಪಗಳನ್ನ ಪರಿಹಾರ ಮಾಡಿ ಆ ಜಾಗವನ್ನ ಪವಿತ್ರವನ್ನಾಗಿ ಮಾಡ್ಲಿಕ್ಕೋಸ್ಕರನೇ ಬರ್ತಕ್ಕಂಥವ್ರು. ಇಂತಹ ವಿರಕ್ತರು ಈ ಶುಕಾಚಾರ್ಯರು. ಇಂಥವರು ಪರೀಕ್ಷಿದ್ರಾಜನ ಬಳಿ 1 ವಾರ, ಸಪ್ತಾಹ, 7 ದಿವಸಗಳ ಕಾಲ, ದೀರ್ಘಕಾಲ ಕೂತುಕೊಂಡು ಭಾಗವತ ಪ್ರವಚನ ನಡೆಸಿದರು ಅಂದ್ರೆ ಆ ಗ್ರಂಥದ ಒಂದು ಮಹಿಮೆ ಎಷ್ಟಿರಬೇಕು ಮತ್ತು ಆ ಪರೀಕ್ಷಿದ್ರಾಜನ ಒಂದು ಭಾಗ್ಯ ಎಷ್ಟಿರಬೇಕು. ಹಾಗಾಗಿ ಇದೆಲ್ಲವೂ ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಇದು ಹೇಗಾಯ್ತು ಅದನ್ನ ಹೇಳಿ ಅಂತ ಆ ಶೌನಕ ಮೊದಲಾದವರ ಪ್ರಶ್ನೆ. ಇಲ್ಲಿ
ಈ ಕಾಡಗೋಪನಿಷತ್ತಲ್ಲಿ ಒಂದು ಬರ್ತಲ್ಲ, ವೈಶ್ವಾನರಃ ಪ್ರವಿಶತಿ ಅದಿತಿ ಬ್ರಾಹ್ಮಣೋ ಗೃಹಾನ್ ತಸ್ಯ ಏತಾಂ ಶಕ್ತಿಂ ಕುರುವಂತಿ ಹರ ವೈವಸದಃ ಉದಕಂ. ಸೊ ಬ್ರಾಹ್ಮರು ಬಂದ್ರೆ ವೈಶ್ವಾನರ ಅದಕ್ಕೆ ನಾವು ಬಂದು ಬೆಲೆ ಕೊಡಬೇಕು, ಅದು ಪಾವನ ಮಾಡುತ್ತೆ ಎಂಬುದು ಒಂದು ಹೇಳ್ತಾರೆ. ಅದೇ ತಾತ್ಪರ್ಯವಲ್ಲಿ ಇಲ್ಲೇ ತಗೋಬಹುದು. ಅದನ್ನು ಇಲ್ಲಿ ತಗೊಳ್ಬೇಕು. ಬ್ರಾಹ್ಮಣರು ಬರುವಾಗ ಅವರು ಬೆಂಕಿ ಅಂತ, ವೈಶ್ವಾನರ ಅಂದ್ರೆ ಬೆಂಕಿ. ಬ್ರಾಹ್ಮಣರು ಬಂದ್ರು ಅಂದ್ರೆ ಬೆಂಕಿಯೇ ಬಂತು ನಮ್ಮ ಮನೆಗೆ ಅಂತ. ಆ ಬೆಂಕಿಯನ್ನ ನಾವು ತಣ್ಣಗೆ ಮಾಡಬೇಕು. ಇಲ್ಲದೆ ಇದ್ರೆ ಮನೆಯನ್ನ ಅದು ಸುಡ್ಲಿಕ್ಕೂ ಸಾಮರ್ಥ್ಯ ಉಂಟು ಅದಕ್ಕೆ. ಹಾಗೆ ಮನೆಯನ್ನ ಬೆಳಗಲಿಕ್ಕೂ ಸಾಮರ್ಥ್ಯ ಉಂಟು. ಬೆಂಕಿಗೆ ಮನೆಯನ್ನ ಬೆಳಗುವ ಸಾಮರ್ಥ್ಯವೂ ಇದೆ, ಮನೆಯನ್ನ ಸುಡುವ ಸಾಮರ್ಥ್ಯವೂ ಇದೆ. ಅದನ್ನ ನಾವು ಹೇಗೆ ಬಳಸ್ಕೊಳ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್. ಹಾಗಾಗಿ ಬ್ರಾಹ್ಮಣರನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಬ್ರಾಹ್ಮಣರ ಬಂದಾಗ ಅವರ ಆ ಬೆಂಕಿಯನ್ನ ನಾವು ತಣ್ಣಗೆ ಮಾಡಬೇಕು. 5 ಕಡೆಯಲ್ಲಿ ಬೆಂಕಿ ಇರ್ತದೆ ಅವರಿಗೆ. ಆ 5 ಜಾಗಗಳನ್ನ ತಣ್ಣಗೆ ಮಾಡಿದರೆ ನಮ್ಮ ಮನೆಯನ್ನ ಬೆಳಗಿ ಪವಿತ್ರವನ್ನಾಗಿ ಮಾಡಿ ಬೆಳಕನ್ನ ಕೊಟ್ಟು ಹೋಗ್ತಾರೆ, ಜ್ಞಾನದ ಬೆಳಕನ್ನ ಕೊಟ್ಟು ಹೋಗ್ತಾರೆ. ಒಂದು ವೇಳೆ ಅವರ ಆ ಬೆಂಕಿಯನ್ನ ನಾವು ತಣ್ಣಗೆ ಮಾಡ್ಲಿಲ್ಲ ಅಂತಂದ್ರೆ, ಅಂದ್ರೆ ಸರಿಯಾಗಿ ಉಪಚಾರ ಮಾಡ್ಲಿಲ್ಲ, ಅವರಿಗೆ ನಾವು ಬೇಸರ ಮಾಡಿದ್ವಿ ಅಂತಂದರೆ, ಅವರಿಗೆ ತೃಪ್ತಿ ಆಗ್ಲಿಲ್ಲ ಅಂದ್ರೆ ಅದು ನಮ್ಮ ಮನೆಗೇನೆ ಅದು ಬೆಂಕಿಯಂತೆ ಆಗ್ತದೆ. ಮನೆಯನ್ನೇ ಸುಡತಕ್ಕಂತಹ ಒಂದು ಸಾಮರ್ಥ್ಯ ಅವರಿಗೆ ಇದೆ. ಹಾಗಾಗಿ ಅವನಿಗೆ ಭಯ ಆಯ್ತು, ಯಮದೇವರಿಗೆ ಭಯ ಆಯ್ತು. ಎಲ್ಲರನ್ನೂ ಸುಡುವ ಯಮನಿಗೇನೆ ತನ್ನ ಮನೆಯಲ್ಲಿ ಸುಟ್ಟು ಹೋಗ್ಬಿಡ್ತದೋ ಅಂತ ಭಯ ಆಯ್ತು. ಒಬ್ಬ ಸಣ್ಣ ಹುಡುಗ ಬ್ರಾಹ್ಮಣ ನಚಿಕೇತ ಮನೆಗೆ ಬಂದು ಉಪಚಾರವನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಅಂದದ್ದಕ್ಕೋಸ್ಕರ ಅಷ್ಟು ಭಯ ಆಯ್ತು ಅವನಿಗೆ. ಇದು ಬ್ರಾಹ್ಮಣರ ಮಹಿಮೆ ಏನು ಅಂತ ತೋರಿಸ್ಲಿಕ್ಕೋಸ್ಕರ ಉಪನಿಷತ್ತು ಆ ಕಥೆಯನ್ನ ಹೇಳ್ತದೆ. ಮುಂದೆ 8ನೇ ಶ್ಲೋಕ. ಅಭಿಮನ್ಯು ಸುತಂ ಸೂತ ಪ್ರಾಹುರ್ಭಾಗವತೋತ್ತಮಂ ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿ ಚ ಗೃಣೀಹಿನಃ. ಸೂತ ಪುರಾಣಿಕರೇ ಅಂತ ಅವರನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ ಸೂತ. ಮತ್ತೊಂದು ನಮಗೆ ಆಶ್ಚರ್ಯ ಏನು ಅಂದ್ರೆ, ಇಂತಹ ಶುಕಾಚಾರ್ಯರು ಎಲ್ಲಿಯೂ ಕೂಡ ಗೋದೋಹನ ಸಮಯಕ್ಕಿಂತ ಜಾಸ್ತಿ ನಿಲ್ಲದೇ ಇರತಕ್ಕಂತಹ ಶುಕಾಚಾರ್ಯರು 7 ದಿವಸಗಳ ಕಾಲ ಪರೀಕ್ಷಿದ್ರಾಜನಿಗೋಸ್ಕರ ಒಂದೇ ಕಡೆಯಲ್ಲಿ ಕೂತು ಭಾಗವತವನ್ನ ಹೇಳಿದ್ದಾರೆ ಅಂದ್ರೆ, ಆ ಪರೀಕ್ಷಿತನ ಒಂದು ಮಹಿಮೆ ಬಹಳ ದೊಡ್ಡದು ಅಂತ ನಮಗೆ ಗೊತ್ತಾಗ್ತಾ ಇದೆ. ಆ ಪರೀಕ್ಷಿದ್ರಾಜ ಹುಟ್ಟಿದ್ದು ಅದೇ ದೊಡ್ಡ ಆಶ್ಚರ್ಯ ಅಂತ ಇದ್ದಾರೆ. ಅವನ ಜನನ ಅದು ಭಾಗವತ ಶ್ರವಣಕ್ಕೋಸ್ಕರನೇ ಆದ ಜನನ ಅಂತ ನಮಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಪರೀಕ್ಷಿದ್ರಾಜ ಅವನ ಜನನ ಮಹಾ ಆಶ್ಚರ್ಯ. ಸಸ್ಯ ಜನ್ಮ ಮಹಾಶ್ಚರ್ಯಂ ಅಂತ ಇದ್ದ. ಅವನು ಹುಟ್ಟಿದ್ದೇ ದೊಡ್ಡ ಆಶ್ಚರ್ಯ. ಹುಟ್ಲೇಬಾರ್ದಾಗಿತ್ತು ಅವನು ಹುಟ್ಟೋದಕ್ಕಿಂತ ಮುಂಚೆನೆ ಗರ್ಭದಲ್ಲಿರುವಾಗಲೇನೆ ಸ್ವತಃ ಅಶ್ವತ್ಥಾಮಾಚಾರ್ಯರು ಅವರು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರು ಗರ್ಭಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರೆ ಗರ್ಭ ಉಳಿಯೋದು ಅಂತುಂಟ. ಜಗತ್ತಿನಲ್ಲಿ ಇದೊಂದೇ ಅಂತಹ ಒಂದು ದೊಡ್ಡ ಮಹಾ ಅಘಟಿತ ಘಟನಾ ನಡೆದದ್ದು. ಅಂದ್ರೆ ಅದು ಗರ್ಭವ ಬಹಳ ಸೂಕ್ಷ್ಮ. ಆ ಗರ್ಭಕ್ಕೆ ಸ್ವಲ್ಪ ಏನಾದ್ರೂ ಏಟು ಬಿದ್ರೂ ಕೂಡ ಗರ್ಭಪಾತ ಆಗತ್ತೆ. ಅಂಥದ್ದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು ಸ್ವತಃ ಜಗತ್ ಸಂಹಾರಕರಾಗಿರ್ತಕ್ಕಂತಹ ರುದ್ರದೇವರು, ಇಡೀ ಜಗತ್ತನ್ನೇ ಸಂಹಾರ ಮಾಡ್ತಕ್ಕಂತಹ ರುದ್ರದೇವರು ಅಶ್ವತ್ಥಾಮ ಅನ್ನೋ ರೂಪದಿಂದ ಬಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಎಲ್ಲವೂ ದೊಡ್ಡದಲ್ಲಿ. ರುದ್ರದೇವರ ಅವತಾರ ಅದೇ ಮಹಾ ದೊಡ್ಡದು. ಇಡೀ ಜಗತ್ತನ್ನ ಸುಡುವಂತ ಶಕ್ತಿ ಅದು ಮಾಡಿದ್ದು ಗರ್ಭಕ್ಕೆ, ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಗರ್ಭಕ್ಕೆ ಪ್ರಯೋಗ ಮಾಡಿದ್ದಾರೆ. ಮತ್ತೊಂದು ಪ್ರಯೋಗ ಮಾಡಿದ್ದು ಸಾಧಾರಣ ಅಲ್ಲ, ಬ್ರಹ್ಮಾಸ್ತ್ರ, ಎಲ್ಲದಕ್ಕಿಂತ ದೊಡ್ಡದು. ಅಂತಹ ಬ್ರಹ್ಮಾಸ್ತ್ರವನ್ನ ಗರ್ಭಕ್ಕೆ ಪ್ರಯೋಗ ಮಾಡಿದ್ರು ಕೂಡ ಸ್ವತಃ ಇವರು ಅಶ್ವತ್ಥಾಮಾಚಾರ್ಯರೇ ಮಾಡಿದ್ರು ಕೂಡ ಇವನು ಬದುಕಿ ಉಳಿದಿದ್ದಾನೆ ಅಂತಂದ್ರೆ ಇದು ದೊಡ್ಡ ಆಶ್ಚರ್ಯ. ಅದಕ್ಕೆ ಮಹಾಶ್ಚರ್ಯಂ ಅಂತ ಹೇಳ್ತಾ ಇದ್ದಾರೆ. ತಸ್ಯ ಜನ್ಮ ಮಹಾಶ್ಚರ್ಯಂ. ಈ ಪರೀಕ್ಷಿದ್ರಾಜನ ಹುಟ್ಟುವಿಕೆಯೇ ದೊಡ್ಡ ಆಶ್ಚರ್ಯ. ಹಾಗಾಗಿ ಅದರ ಕಥೆಯನ್ನ ನಮಗೆ ಹೇಳಿ
ಅವನು ಹೇಗೆ ಹುಟ್ಟಿದ ಅದರ ಒಂದು ವಿವರಣೆಯನ್ನು ಕೂಡ ನಮಗೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಶೌನಕ ಮೊದಲಾದ ಋಷಿಗಳು. ಹಾಗಾಗಿ ಪರೀಕ್ಷಿತ್ ರಾಜನ ವಿವರಣೆಯೇ ಬಹಳ ಬರ್ತದೆ ಮುಂದೆ. ಈ ಪ್ರಥಮ ಸ್ಕಂದ ಕೊನೆ ತನಕನೂ ಕೂಡ ಪರೀಕ್ಷಿತ್ ರಾಜ ಹೇಗೆ ಹುಟ್ಟಿದ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಕಥೆಯನ್ನ ಹೇಳ್ತಾರೆ ಶುಕಾಚಾರ್ಯರು. ಹಾಗಾಗಿ ಇಂಥ ಒಂದು ಅಪೂರ್ವವಾಗಿರ್ತಕ್ಕಂತಹ ಜನ್ಮ ಈ ಪರೀಕ್ಷಿತ್ ರಾಜನ ಜನ್ಮ. ಅಭಿಮನ್ಯು ಅವನು ಸತ್ತ ರಣರಂಗದಲ್ಲಿ, ಅವನು ಅರ್ಜುನನ ಮಗ. ಆ ಅಭಿಮನ್ಯು ಸಾಯುವಾಗಲೇ ಇವನು ಹೊಟ್ಟೆಯಲ್ಲಿ ಬೆಳೀತಾ ಇದ್ದ. ಆದ್ದರಿಂದ ಭಗವದ್ ಭಕ್ತರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ಇವರೆಲ್ಲ. ಅರ್ಜುನ ಇರ್ಬೋದು, ಪಾಂಡವರಿರ್ಬೋದು, ಅವರ ಮಕ್ಕಳು, ಇವರೆಲ್ಲ ಭಗವದ್ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವ್ರು. ಅಂತಹ ಭಗವದ್ ಭಕ್ತರ ಚರಿತ್ರೆಯನ್ನ ಕೇಳಬೇಕು ಅನ್ನೋದು ಇವರಿಗೆ ಅಪೇಕ್ಷೆ. ಸುಮ್ಮನೆ ಯಾವುದೋ ಅದ್ಭುತವಾದ ಒಂದು ಜನನಾಗಿದೆ ಕೇಳಬೇಕು ಅಂತಲ್ಲ. ಮಹಾಭಗವದ್ ಭಕ್ತರು ಇವರೆಲ್ಲ. ಇಂತಹ ಭಗವದ್ ಭಕ್ತರು ಎಂಥೆಂತಹ ಮಹಾ ಆಪತ್ತುಗಳು ಬಂದಿದ್ರೂ ಕೂಡ ಭಗವಂತನ ಒಂದು ಅನುಗ್ರಹದಿಂದ ಅವರೆಲ್ಲ ತಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬ್ರಹ್ಮಾಸ್ತ್ರ ಪ್ರಯೋಗವನ್ನ ಮಾಡಿದಾಗಲೂ ಕೂಡ ಭಗವಂತನ ಅನುಗ್ರಹದಿಂದ ಅವರು ಬದುಕಿ ಬಂದವರು ಅಂತ. ಅಂತಹ ಭಗವಂತನ ಅನುಗ್ರಹ ಹೇಗೆ, ಆ ಭಗವಂತನ ಮಹಿಮೆ ಏನು, ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಅವರಿಗೆ ಅಪೇಕ್ಷೆ. ಇದು ಬಹಳ ಮುಖ್ಯವಾದದ್ದು. ಈ ಪರೀಕ್ಷಿತ್ ರಾಜನ ಕಥೆಯನ್ನ ಕೇಳೋದ್ರಲ್ಲಿ ಭಗವಂತನ ಮಹಿಮೆಯನ್ನ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಅವನ ಕರ್ಮ, ಭಗವಂತನ ಒಂದು ಕರ್ಮಗಳು, ಆ ಎಲ್ಲ ಕರ್ಮಗಳನ್ನ ಅವನು ಹೇಗೆ ಮಾಡಿದ ಮುಂದೆ. ಅವನು ಹುಟ್ಟೋದೇ ಅದ್ಭುತ. ಹುಟ್ಟಿದ ಮೇಲೆ ಅವನು ಕಲಿ ನಿಗ್ರಹ ಮೊದಲಾದ ಕರ್ಮಗಳನ್ನ ಮಾಡಿದ್ದಾನೆ. ಆ ಕಲಿಯುಗದಲ್ಲಿ ಕಲಿಯನ್ನ ನಿಗ್ರಹ ಮಾಡೋದು ಅಂದ್ರೆ ಅದು ಬಹಳ ದೊಡ್ಡ ಆಶ್ಚರ್ಯಕರವಾದದ್ದು. ಅಂತಹ ಕಲಿ ನಿಗ್ರಹವೇ ಮೊದಲಾಗಿರ್ತಕ್ಕಂತಹ ಕರ್ಮಗಳನ್ನು ನಮಗೆ ಹೇಳಿ, ಅವನ ಕಥೆ ಹೇಳಿ, ಆ ಪರೀಕ್ಷಿತ್ ರಾಜನ ಕಥೆಯನ್ನ ವಿಸ್ತಾರವಾಗಿ ನಮಗೆ ಹೇಳ್ರಿ. ಯಾವ ರೀತಿ ಶುಕಾಚಾರ್ಯರು ಭಾಗವತ ಪುರಾಣವನ್ನ ಒಂದೇ ಕಡೆಯಲ್ಲಿ ಕೂತು 7 ದಿವಸ ಹೇಳಿದ್ರು ಅನ್ನೋದು ದೊಡ್ಡ ಆಶ್ಚರ್ಯವೋ, ಅದರಂತೆ ಇದು ದೊಡ್ಡ ಆಶ್ಚರ್ಯ. ಪರೀಕ್ಷಿತ್ ರಾಜ, ಹಸ್ತಿನಾಪುರದ ದೊಡ್ಡ ರಾಜ, ಅವನು ಗಂಗೆಗೆ ಬಂದು ಪ್ರಾಯೋಪವೇಶಕ್ಕೆ ಕೂತ ಅಂತ ಅನ್ನೋದೇ ಅದು ಒಂದು ದೊಡ್ಡ ಆಶ್ಚರ್ಯ. ಅದರಲ್ಲಿ ಭಾಗವತ ಶ್ರವಣ ಆಯ್ತು 7 ದಿವಸಗಳ ಕಾಲ, ಅದು ದೊಡ್ಡ ಆಶ್ಚರ್ಯ. ಹೀಗೆ ಎಲ್ಲವೂ ಕೂಡ ಮಹಾ ಆಶ್ಚರ್ಯಕರವಾದ ಸಂಗತಿಗಳಾಗಿದೆ. ಇದನ್ನೆಲ್ಲವನ್ನು ನಮಗೆ ಬಿಡಿಸಿ ಹೇಳಿ ಅಂತ ಕೇಳ್ತಾ ಇದ್ದಾರೆ ಆ ಎಲ್ಲ ಮುನಿಗಳು. ಸಸಮ್ರಾಟ್ ಕಸ್ಯ ವಾ ಹೇತೋಃ ಪಾಂಡೂನಾಂ ಮಾನವರ್ಧನಃ ಪ್ರಾಯೋಪವಿಷ್ಟೋ ಗಂಗಾಯಾಂ ಅನಾದೃತ್ಯಾಧಿರಾಟ್ ಶ್ರಿಯಂ. ಅದನ್ನೇ ಹೇಳ್ತಾ ಇದ್ದಾರೆ. ಈ ಪರೀಕ್ಷಿತ್ ರಾಜನಿಗೆ ವೈರಾಗ್ಯ ಯಾಕೆ ಬಂತು? ನಮ್ಮ ದೇಶದ ರಾಜನಾಗಿ ಚಕ್ರವರ್ತಿಯಾಗಿ ಮೆರಿತಾ ಇರತಕ್ಕಂತಹ ಪರೀಕ್ಷಿತ್ ರಾಜ, ಅವನು ವೈರಾಗ್ಯದಿಂದ ಪ್ರಾಯೋಪವೇಶ ಮಾಡ್ತೇನೆ ಅಂತ ಹೋಗಿ ಗಂಗೆಯ ಸಮೀಪದಲ್ಲಿ ಕೂತ್ನಲ್ಲ, ಆ ವೈರಾಗ್ಯ ಯಾಕೆ ಬಂತು ಅವನಿಗೆ? ಅದು ಬರ್ಲಿಕ್ಕೆ ಏನು ಕಾರಣ? ಸಮ್ರಾಟ್, ಅವನು ಸಮ್ರಾಟ್ ಆಗಿರ್ತಕ್ಕಂಥವನು ಕಸ್ಯವಾ ಹೇತೋಃ, ಯಾವ ಕಾರಣದಿಂದ ಅವನು ವೈರಾಗ್ಯವನ್ನ ತಾಳಿ ಪ್ರಾಯೋಪವೇಶಕ್ಕೆ ಅಂತ ಕೂತ? ಅವನು ಪಾಂಡೂನ ಮಾನವರ್ಧನಃ ಅಂತ, ಪಾಂಡವರ ಮಾನವನ್ನ ಅಂದ್ರೆ ಅಭಿಮಾನವನ್ನ ಹೆಚ್ಚಿಸ್ತಕ್ಕಂಥವ್ರು. ಅಂದ್ರೆ ಪಾಂಡವರು ಯಾವುದಕ್ಕೂ ಕೂಡ ಹೆದರದೆ ರಾಜ್ಯಭಾರವನ್ನ ಮಾಡಿರ್ತಕ್ಕಂಥವ್ರು. ಎಂತಹ ಪರಿಸ್ಥಿತಿಯಲ್ಲೂ ಕೂಡ ರಾಜ್ಯಭಾರ ಮಾಡ್ಲಿಕ್ಕೆ ಹಿಂಜರಿಯೋದವರಲ್ಲ. ಹೀಗಿರುವಾಗ ಇವನು ವೈರಾಗ್ಯದಿಂದ ರಾಜ್ಯಭಾರವನ್ನ ಬಿಟ್ಟು ಗಂಗೆಯ ಸಮೀಪಕ್ಕೆ ನಾನು ಸಾಯ್ತೇನೆ ಅಂತ ಬಂದದ್ ಯಾಕೆ ಅಂತ ಅವರಿಗೆ ಒಂದು ಪ್ರಶ್ನೆ.
ಪಾಂಡೂನಾಂ ಮಾನವರ್ಧನಃ ಕಸ್ಯ ವಾ ಹೇತೋಃ ಪ್ರಾಯೋಪವಿಷ್ಟೋ ಗಂಗಾಯಾಂ. ಪಾಂಡವರ ಅಭಿಮಾನವನ್ನ ಹೆಚ್ಚಿಸ್ತಕ್ಕಂತಹ ಈ ಪರೀಕ್ಷಿತ್ ರಾಜ ಪಾಂಡವರಿಗೆ ತಕ್ಕಂತೆ ರಾಜ್ಯಭಾರವನ್ನ ಮಾಡಿದವನು. ಹಾಗಿರುವಾಗ ಅವನು ಯಾಕೆ ಗಂಗೆಗೆ ಬಂದ? ಉಪವಾಸವನ್ನ ಯಾಕೆ ಅವನು ತಾಳಿದ? ಚಕ್ರವರ್ತಿ ಅನ್ನೋ ಸಂಪತ್ತಿದೆಲ್ಲ ಅದನ್ನ ಅನಾದೃತ್ಯ ಅಧಿರಾಟ್ ಶ್ರಿಯಂ. ಅಧಿರಾಟ್ ಶ್ರಿಯಂ ಅಂತಂದ್ರೆ ಆ ಒಂದು ಸಂಪತ್ತು, ರಾಜ್ಯಭಾರದ ಸಂಪತ್ತು, ಸಾರ್ವಭೌಮತ್ವ, ಅಂತಹ ದೊಡ್ಡ ಸಂಪತ್ತನ್ನ ಅನಾದೃತ್ಯ ಅದನ್ನ ತಿರಸ್ಕರಿಸಿ ಅವನು ವೈರಾಗ್ಯದಿಂದ ಗಂಗಾ ತೀರಕ್ಕೆ ಬಂದು ಪ್ರಾಯೋಪವೇಶವನ್ನ ಮಾಡ್ತೇನೆ ಅಂತ ಕೂತಿದ್ದಾನಲ್ಲ, ಇದು ಯಾಕೆ? ನಮಂತಿ ಯತ್ಪಾದ ನಿಕೇತಮಾತ್ಮನಃ ಶಿವಾಯ ಚಾನೀಯ ಧನಾನಿ ಶತ್ರವಃ ಕಥಂ ಸಧೀರ ಶ್ರಿಯಮಂಗ ದುಸ್ತ್ಯಜಾಮಿ ಏಷ ಚೋತ್ಸ್ರಷ್ಟು ಮಹೋ ಸಹಾಸುಭಿಃ. ಇಂತಹ ಉತ್ತಮವಾದ ಸಂಪತ್ತನ್ನ ಬಿಡಬೇಕು ಅಂತಂದ್ರೆ ಅದಕ್ಕೆ ದೊಡ್ಡ ಕಾರಣವೇ ಇರಬೇಕು. ಯಾಕೆಂದ್ರೆ ಈ ಸಂಪತ್ತು ಸಾಧಾರಣವಾದ ಸಂಪತ್ತಲ್ಲ. ಪಾಂಡವರು ಎಲ್ಲ ಕಡೆಯಲ್ಲಿ ಹೋಗಿ ಇಡೀ ದೇಶವನ್ನ ಸಂಚಾರ ಮಾಡಿ ಎಲ್ಲ ದೇಶದ ಸಂಪತ್ತನ್ನು ಕೂಡ ತಗೊಂಡು ಬಂದು ತಮ್ಮ ರಾಜ್ಯದಲ್ಲಿ ಇಟ್ಕೊಂಡಿದ್ರು. ಮಹತ್ತರವಾದ ಒಂದು ಸಂಪತ್ತು. ಇಷ್ಟು ದೊಡ್ಡ ಸಂಪತ್ತನ್ನ ಬಿಟ್ಟು ಅವನು ವೈರಾಗ್ಯದಿಂದ ಹೋಗಿದ್ದಾನೆ ಅಂತಂದ್ರೆ ಇದಕ್ಕೆ ದೊಡ್ಡ ಕಾರಣ ಇರ್ತದೆ ಅಂತ ಅವರ ಒಂದು ಊಹೆ. ಎಂಥದ್ದದು ಸಂಪತ್ತು ಅಂದ್ರೆ ನಮಂತಿ ಯತ್ ಪಾದ ನಿಕೇತಮಾತ್ಮನಃ. ಎಲ್ಲಾ ಶತ್ರು ರಾಜರುಗಳು ಕೂಡ, ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಶತ್ರು ರಾಜರುಗಳು ಕೂಡ ಇವರ ಕಾಲ ಬುಡಕ್ಕೆ ಬಂದು ಎಲ್ಲ ಸಂಪತ್ತನ್ನ ಸಮರ್ಪಣೆ ಮಾಡಿ ತಲೆಬಾಗ್ತಾ ಇದ್ದಾರೆ. ಅಂಥ ಸಂಪತ್ತು. ಶಿವಾಯ ಚ ಆನೀಯ ಧನಾನಿ ಶತ್ರವಃ. ಎಲ್ಲಾ ಶತ್ರುಗಳು ಕೂಡ ಬಂದು ಅವರಾಗಿಯೇ ಕಾಲು ಬಿದ್ದು ನಮಸ್ಕಾರ ಮಾಡಿ ತಮ್ಮ ಎಲ್ಲಾ ಸಂಪತ್ತನ್ನು ಕೂಡ ಸಮರ್ಪಣೆ ಮಾಡಿ ಇವರ ಪಾದವನ್ನ ನಮಸ್ಕಾರ ಮಾಡಿ ಹೋಗ್ತಾರೆ ಅಂತ. ಇದು ಚಕ್ರವರ್ತಿಯ ಲಕ್ಷಣ. ಇಂತಹ ಸಂಪತ್ತನ್ನ ಅವನು ಹೇಗೆ ಬಿಟ್ಟ ಅಂತ. ಇಂತಹ ಸಂಪತ್ತನ್ನ ಬಿಟ್ಟು ಅವನು ಪ್ರಾಯೋಪವೇಶಕ್ಕೆ ಯಾಕೆ ಕೂತ್ಕೊಂಡ? ಸಹ ಅಸುಭಿಹಿ. ಅಸುಭಿಹಿ ಅಂದ್ರೆ ಪ್ರಾಣಗಳಿಂದ ಅಂತ. ಆ ಪ್ರಾಣವನ್ನ ಯಾರಿಗೂ ಬಿಡಬೇಕು ಅಂತ ಆಸೆ ಬರೋದಿಲ್ಲ. ಎಂತಹ ಕಷ್ಟ ಕಾಲ ಬಂದರೂ ಕೂಡ ಪ್ರಾಣ ಬಿಡಬೇಕು ಅಂತಂತೂ ಯಾರಿಗೂ ಅಪೇಕ್ಷೆ ಬರೋದಿಲ್ಲ. ಹಾಗಾಗಿ ಪ್ರಾಣ ಬಿಡಬೇಕು ಅಂತ ಯಾಕೆ ಬಂದ ಇವು? ಮಂಡಲಾಧಿಪತಿಗಳು ಅಂತಿದ್ದಾರೆ. ಶತ್ರುಗಳೆಲ್ಲ, ಅವರೆಲ್ಲ ಶತ್ರುಗಳಾದ ಮಂಡಲಾಧಿಪತಿಗಳೆಲ್ಲ ತಮ್ಮ ಕಲ್ಯಾಣ ಆಗಬೇಕು ಅಂತ ತಗೊಂಡು ಬಂದು ಇವರಿಗೆ ಕಾಣಿಕೆಯನ್ನ ಕೊಡ್ತಾರೆ. ತಾವು ನಮ್ಮ ಪ್ರಾಣ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಕಾರಣದಿಂದ ಬಂದು ಪರೀಕ್ಷಿತ್ ರಾಜನ ಪಾದಕ್ಕೆ ಎಲ್ಲ ಸಂಪತ್ತನ್ನ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ರಂತೆ. ಆ ರೀತಿ ರಾಜ್ಯಭಾರ ಮಾಡ್ತಾ ಇದ್ದ ಅವನು. ಇಂತಹ ಆ ವ್ಯಕ್ತಿ ಇಷ್ಟೆಲ್ಲಾ ವಿಧವಾದ ಸಂಪತ್ತನ್ನು ಅನುಭವಿಸಿದವನು, ಇಷ್ಟು ದೊಡ್ಡ ಸ್ಥಾನದಲ್ಲಿರುವಂತಹ ಆ ಪರೀಕ್ಷಿತ್ ರಾಜ, ಎಂತಹವರೂ ಕೂಡ ಬಿಡ್ಲಿಕ್ಕೆ ಆಗದೆ ಇರತಕ್ಕಂತಹ ಒಂದು ಚಕ್ರವರ್ತಿ ಸಂಪತ್ತು, ಅದನ್ನ ತನ್ನ ಪ್ರಾಣದ ಜೊತೆಗೆ ಬಿಡ್ಲಿಕ್ಕೆ ರೆಡಿಯಾಗಿದ್ದಾನೆ. ಅಸುಭಿಹಿ ಸಹ, ಪ್ರಾಣವನ್ನೂ ಬಿಟ್ಟು ಸಂಪತ್ತನ್ನೂ ಬಿಡ್ಲಿಕ್ಕೆ ರೆಡಿಯಾಗಿದ್ದಾನೆ. ಇದು ಬಹಳ ಆಶ್ಚರ್ಯ ಉಂಟು ಮಾಡ್ತಾ ಇದೆ ನಮಗೆ. ಇದು ಹೇಗೆ ಸಾಧ್ಯ? ಈ ತರ ಅವನು ಮಾಡ್ತಾ ಇದ್ದಾನೆ ಅಂದ್ರೆ ಇದಕ್ಕೆ ಬಹಳ ದೊಡ್ಡ ಕಾರಣ ಏನಾದರೂ ಇರ್ಲೇಬೇಕು. ಅದೇನು ಕಾರಣ? ಯಾಕೆ ಅವನು ಈ ತರ ಮಾಡಿದ? ಇದೆಲ್ಲವನ್ನು ನಮಗೆ ವಿಸ್ತಾರವಾಗಿ ತಿಳಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಶೌನಕ ಮೊದಲಾದ ಋಷಿಗಳು. ಅಲ್ಲಿಗೆ 10 ಶ್ಲೋಕ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಾಳೆ ಪಾಠ ಇಲ್ಲ ಅಲ್ಲ? ನಾಳೆ ಇಲ್ಲ, ದ್ವಾದಶಿ. ನೆಕ್ಸ್ಟ್ ತ್ರಯೋದಶಿ. ಆಚಾರ್ಯ, ಹೇಳಿ. ಇವತ್ತು 10 ಗಂಟೆಯಿಂದ ಅದೇನೋ 6 ಗ್ರಹ ಸ್ವಕ್ಷೇತ್ರದಲ್ಲಿ ಬರುತ್ತೆ, ತುಂಬಾ ಪರುಕಾಲ ಅಂತ ಹೇಳ್ತಿದಾರಲ್ಲ, ಎಲ್ಲ ನಿಜನ ಆಚಾರ್ಯ? ಏನೋ ನನಗೂ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇಲ್ಲ.
ಜ್ಯೋತಿಷ್ಯದ ಪರಿಚಯ ಇರೋರ್ನ ಯಾರನ್ನಾರು ಕೇಳಬೇಕು. ಯಾರೋ ಕಳಿಸಿದ್ದಾರೆ, ಎಲ್ಲಾ ಕಡೆಗೂ ಓಡಾಡ್ತಾ ಇದೆ ಅದು. ಇದ್ರು ಇರ್ಬೋದೇನೋ, ನೋಡ್ಕೋ. ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸರಿ ಆಚಾರ್ಯ, ನಮಸ್ಕಾರ ಆಚಾರ್ಯ.